ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ದಿನಗಳ ಹಿಂದೆ ತುಷಾರ್ ಮೆಹ್ತಾ ಎಂಬ ವೈದ್ಯ ಟ್ವಿಟರ್ನಲ್ಲಿ ಒಂದು ಘಟನೆಯನ್ನ ಹಂಚಿಕೊಂಡ. ಈತ ಹರಿಯಾಣದ ಗುರ್ಗಾಂವ್ನಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಆದ ಬಳಿಕ ತಾನು ತನ್ನ ವಸ್ತುಗಳನ್ನು ಪಡಿತಾ ಇದ್ದೆ. ನೋಡಿದ್ರೆ ನನ್ನ ಆಪಲ್ ವಾಚ್ ಕಾಣೆಯಾಗಿತ್ತು. ಇದನ್ನ ಸೆಕ್ಯೂರಿಟಿಯ ಗಮನಕ್ಕೂ ತಂದೆ. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ನನ್ನ ಹಿಂದೆ ಅನುಮಾನವಾಗಿ ಇಬ್ರು ನಡೀತಾ ಇರೋದನ್ನ ಗಮನಿಸಿದೆ. ಅವರನ್ನ ಹಿಂಬಾಲಿಸಿ ಹಿಡ್ಕೊಂಡೆ. ಅವರ ಜೇಬಿಗೆ ಕೈ ಹಾಕಿದೆ. ನೋಡಿದ್ರೆ ಕಾಣೆಯಾಗಿದ್ದ ಆಪಲ್ ವಾಚ್ ಅವನ ಜೇಬಿನಲ್ಲಿತ್ತು. ವಾಚ್ ಕದ್ದವ ಮತ್ತು ಅವನ ಜೊತೆಗಿದ್ದವನ ಹೆಸರು ಸಾಕಿಬ್ ಮತ್ತು ಶೋಯೆಬ್ ಎಂಬಾತ ತನ್ನ ಪೋಸ್ಟ್ನಲ್ಲಿ ಬರೆದಿದ್ದ. ಈ ಪೋಸ್ಟ್ಗೆ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಲಕ್ಷ ಮಂದಿಯನ್ನ ರೀಚ್ ಆಯಿತು. ಇಂಡಿಯಾ ಟುಡೇ, NDTV, AB ಆ್ಯಪ್ ಲೈವ್, ಟೈಮ್ಸ್ ನೌ, ಹಿಂದೂಸ್ತಾನ್ ಟೈಮ್ಸ್, ಜಾಗರಣ್, ರಿಪಬ್ಲಿಕ್ ವರ್ಲ್ಡ್, ಬಾರ್, AND ಬೆಂಚ್ ಸಹಿತ 10 ಹಲವು ಪತ್ರಿಕೆಗಳು ಈ ಸುದ್ದಿಯ ಪ್ರಕಟಿಸಿ ಭಾರಿ ಕವರೇಜ್ ನೀಡಿದವು. ಬಲಪಂಥೀಯ ವೆಬ್ ತಾಣವಾದ ವೋಕ್ ಇಂಡಿಯಾ ಅಂತೂ ಸಾಕಿಬ್ ಮತ್ತು ಶೋಯೆಬ್ ಎಂಬ ಹೆಸರನ್ನ ಟೈಟಲ್ನಲ್ಲೇ ಉಲ್ಲೇಖಿಸಿತ್ತು. ಹೀಗೆ ಪ್ರಕರಣ ದೆಹಲಿ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಪೊಲೀಸರ ಗಮನ ಸೆಳೆಯಿತು. ಪೊಲೀಸರು ಪರಿಶೀಲನೆಗೆ ಮುಂದಾದ್ರು. ಈ ವಿಷಯಕ್ಕೆ ಟ್ವಿಸ್ಟ್ ಸಿಕ್ಕಿದ್ದೇ ಆಗ. ಪೊಲೀಸರು CCTV ಫುಟೇಜ್ ನೋಡಿದ್ರು, ದಂಗಾದ್ರು. ಯಾಕೆಂದ್ರೆ ಈ ಡಾಕ್ಟರ್ ಪೋಸ್ಟಲ್ಲಿ ಏನನ್ನು ಬರೆದಿದ್ದಾರೋ ಅದರ ಯಾವ ಕುರುಹು CCTV ಫುಟೇಜ್ನಲ್ಲಿ ಕಾಣ್ತಾ ಇರಲಿಲ್ಲ. ಮಾತ್ರ ಅಲ್ಲ, ಸೆಕ್ಯೂರಿಟಿ ಕ್ಲಿಯರೆನ್ಸ್ ಆಗಿ ಡಾಕ್ಟರ್ ಏರ್ಪೋರ್ಟ್ನಿಂದ ಹೊರಗೆ ಹೋಗುವವರೆಗೂ ಆಪಲ್ ವಾಚ್ ಅವರ ಕೈಯಲ್ಲೇ ಇರುವುದನ್ನು CCTV ಫುಟೇಜ್ನಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿತ್ತು. ಆ ಬಳಿಕ ದೆಹಲಿ ಪೊಲೀಸರು ಚುರುಕಾದ್ರು. ಈ ಅತುಲ್ ಮೆಹ್ತಾ ಎಂಬ ವೈದ್ಯ ಹೇಳಿರುವುದು ಅಪ್ಪಟ್ಟ ಸುಳ್ಳು ಎನ್ನುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ದೆಹಲಿ ಪೊಲೀಸರೇ ಬಹಿರಂಗಪಡಿಸಿದ್ರು. ಮಾತ್ರ ಅಲ್ಲ, ಇಂತಹ ಸುಳ್ಳು ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಹರಡಬೇಡಿ ಎಂದು ಈ ವೈದ್ಯನಿಗೆ ಪೊಲೀಸರು ಎಚ್ಚರಿಕೆ ನೀಡಿದ್ರು. ಇದು ಆ ಡಾಕ್ಟರ್ಗೂ ಗೊತ್ತಾಯಿತು. ತಾನು ಹೇಳುತ್ತಿರುವ ಸುಳ್ಳನ್ನು ದೆಹಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಎಂದು ಗೊತ್ತಾದ ಕೂಡಲೇ ಈ ಡಾಕ್ಟರ್ ತನ್ನ ಪೋಸ್ಟನ್ನೇ ಡಿಲೀಟ್ ಮಾಡಿದ. ಅಂದಹಾಗೆ ಈ ಡಾಕ್ಟರ್ ಇಂಥದ್ದೊಂದು ಸುಳ್ಳನ್ನ ಯಾಕೆ ಹೇಳಿದ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಅದರಲ್ಲೂ ಇಬ್ಬರು ಮುಸ್ಲಿಮರ ಹೆಸರನ್ನೇ ಆತ ಯಾಕೆ ಬರೆದ ಅನ್ನುವ ಜಿಜ್ಞಾಸೆಯೂ ನಿಮ್ಮಲ್ಲಿ ಮೂಡಬಹುದು. ಇದನ್ನೇ ಇಸ್ಲಾಮಿ ಫೋಬಿಯಾ ಅನ್ನೋದು. ಮುಸ್ಲಿಮರ ಬಗ್ಗೆ 10 ಹಲವು ಭೀತಿಕಾರಕ ಸುಳ್ಳುಗಳನ್ನು ಹರಡಿ ಸಮಾಜದಲ್ಲಿ ಭಯವನ್ನ ಹರಡುವುದು ಇವರ ಕಾಯಕ. ಅದಕ್ಕೆ ಡಾಕ್ಟರ್, ಲಾಯರ್, ಪೊಲಿಟಿಷಿಯನ್, ಟೀಚರ್ ಎಂಬ ಭೇದ ಭಾವ ಏನೂ ಇಲ್ಲ. ಮುಸ್ಲಿಮರ ವಿರುದ್ಧ ಸುಖಾಸುಮ್ಮನೆ ಸುಳ್ಳನ್ನ ಹರಡುವುದು, ಅವರನ್ನ ಕೆಟ್ಟವರನ್ನಾಗಿ ಬಿಂಬಿಸುವುದೇ ಇವರ ಕಾಯಕ. ಇದೊಂದು ಕಾಯಿಲೆ. ಇದೀಗ ಈ ವೈದ್ಯನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವ ಒತ್ತಾಯ ಜೋರಾಗಿ ಕೇಳಿಬಂದಿದೆ. ಆದ್ದರಿಂದ ಯಾವ ಸುದ್ದಿಯನ್ನೂ ಪರಾಂಬರಿಸದೆ ತಕ್ಷಣಕ್ಕೆ ಒಪ್ಪಿಕೊಳ್ಳಬೇಡಿ ಮತ್ತು ತಕ್ಷಣ ಯಾವ ನಿರ್ಧಾರಕ್ಕೂ ಬರಬೇಡಿ ಎಂದು ಸನ್ಮಾರ್ಗ ವೀಕ್ಷಕರಲ್ಲಿ ಕೋರಿಕೊಳ್ಳುತ್ತಿದೆ.